ವೀಕ್ಷಕರಿಗೆ ನಮಸ್ಕಾರ. ನೀವು ಈ ಥರ ಈರುಳ್ಳಿ ಸಂಡಿಗೆ ಮಾಡ್ಕೋಬೇಕು ಅಂದರೆ ಹೇಗೆ ಮಾಡ್ಕೊಳ್ಳೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ, ಎಲ್ಲರ ಮನೆಯಲ್ಲೂ ಹಪ್ಪಳ, ಸಂಡಿಗೆಗಳ, ಶಾವಿಗೆ ಹೊಸೆಯೋದು ಇದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಮೊದಲಿಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಚಾನಲ್ನ ನೋಡಿ ವೀಕ್ಷಕರೇ. ಹಾಗೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಅಕ್ಕಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಆಪ್ಷನಲ್ಲು ಅಷ್ಟೇ. ಅಕ್ಕಿನ ಬೆಳಗ್ಗೆನೇ ನೆನೆ ಹಾಕಿದರೆ ನೀವು ಸಂಜೆ ಒಂದು ಸಲ ನೀರು ಚೆಲ್ಬಿಟ್ಟು ಬೇರೆ ಅಕ್ಕಿ ಇದು ಮಾಡಿ. ಹಾಗೆ ನೀರು ವೇಸ್ಟ್ ಮಾಡಬೇಡಿ, ಗಿಡಕ್ಕೆ ಹಾಕ್ಕೊಳ್ಳಿ. ಇಲ್ಲ ನೀವು ತಲೆ ಸ್ನಾನ ಮಾಡ್ತಾಯಿದ್ರೆ ಹೇರ್ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಮುಖಕ್ಕೂ ಸ್ಪ್ರೇ ಬಾಟ್ಲ್ ನೀರು ಸ್ಪ್ರೇ ಮಾಡ್ಕೊಬೋದು. ನೋಡಿ, ಈ ಬಟ್ಲಲ್ಲಿ ಒಂದು ಅಕ್ಕಿ ತೊಗೊಂಡು ಅದನ್ನು ತೊಳೆದ್ಬಿಟ್ಟು ಇದನ್ನು ಮಾಡ್ಕೊಂಡಿದ್ದೀನಿ ನಾನು 2 ಸರಿ. ಆನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಆನಂತರ ಇದನ್ನು ಮಿಕ್ಸಿ ಮಾಡಿಕೊಂಡು ನಾನು ಇಲ್ಲಿ ಹೆಸರಿಗೆ ಇಟ್ಟಿದ್ದೀನಿ ನೀರು ಕಾಯೋದಕ್ಕೆ. ಈ ಅಕ್ಕಿನ ಮಿಕ್ಸಿ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಈ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೀರು ಆಗಲೇ ಕುದೀತಾ ಇದೆ. ಈಗ ಏನು ಮಾಡಬೇಕಪ್ಪ ಅಂದರೆ, ಈ ಖಾರ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ನಿಮ್ಮ ಆಪ್ಷನಲ್ಲಿ ಹೇಳಿದ್ದೀನಿ, ಅದನ್ನು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದೀತಾ ಇದೆ ಅಂದಾಗ ಈ ಅಕ್ಕಿ ಏನು ಮಿಕ್ಸಿಗೆ ಮಾಡ್ಕೊತೀವಲ್ಲ ನಾವು, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಅಕ್ಕಿ ಹಿಟ್ಟು ಚೆನ್ನಾಗಿತ್ತು, ಸಣ್ಣಗಿತ್ತು ಅಂದರೆ ಆ ಅಕ್ಕಿ ಹಿಟ್ಟು ಸಹ ನಾವು ಬಳಸ್ಕೋಬೋದು. ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಮತ್ತೆ ಏನು ಮಾಡ್ತೀರ ಅಂದರೆ, ನೀರು ಕಡಿಮೆ ಬೀಳುತ್ತೆ ಅಂತಂದರೆ ಪಕ್ಕದಲ್ಲಿ ಸ್ಟವ್ ಮೇಲೆ ಅಥವಾ ಕೆಟಲಲ್ಲೋ ನೀವು ಬಿಸಿ ನೀರು ಇಟ್ಕೊಳ್ಳಿ. ತಣ್ಣೀರು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಯಾಕಂದರೆ ಇದು ಅಕ್ಕಿ ಹಿಟ್ಟು ಹೇಗಪ್ಪ ಅಂದರೆ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀರು ಹಿಡಿಯುತ್ತೆ ಜಾಸ್ತಿ. ನೋಡಿಕೊಂಡು ಇಟ್ಕೊಳ್ಳಿ, ಗಂಟಾಗ್ಬಿಡುತ್ತೆ. ಅಕ್ಕಿ ಹಿಟ್ಟು ಹಾಕುವಾಗ ಸಿಮ್ ಮಾಡ್ಕೊಳ್ಳಿ, ಅದು ಮಳ್ತಾ ಇರುತ್ತೆ. ಈ ಥರ ನಿಧಾನಕ್ಕೆ ಬಿಟ್ಕೊಳ್ತಾ ಕಲಿಸ್ತಾ ಹೋಗಿ. ನನಗೆ ಅದಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸ್ತು. ನನ್ನ ಪಕ್ಕದಲ್ಲಿ ಅದಕ್ಕೆ ಸ್ಟವ್ ಮೇಲೆ ಬಿಸಿನೀರು ಕುದಿಯೋಕೆ ಇಟ್ಕೊಂಡಿದ್ದೆ ನಾನು. ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಕದರ್ತಾ ಇರ್ತೀವಲ್ಲ, ಅವಾಗಿನ ನೀಟಾಗೆಲ್ಲ ಗೊತ್ತಾಗುತ್ತೆ. ತಳ ಹಿಡಿಬಾರ್ದು ಯಾವುದೇ ಕಾರಣಕ್ಕೆ. ಹಿಟ್ಟು ಏನಪ್ಪ ಅಂದರೆ ನೋಡೋಕ್ಕೆ ಶೈನಿಂಗ್ ಬರಬೇಕು, ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ. ಯಾಕಂದರೆ ಮುದ್ದೆ ಮಾಡೋರಿಗೆ ಗೊತ್ತಿರುತ್ತೆ, ರಾಗಿ ಮುದ್ದೆ ಮಾಡ್ತೀವಲ್ಲ, ಆವಾಗ ಏನು ಮಾಡ್ತೀರ ಅಂದರೆ ನೀವು ಇದು ಚೆನ್ನಾಗಿ ಗಟ್ಟಿ ಆದರೆ ಇದೇ ಟೈಮಲ್ಲಿ ಸ್ವಲ್ಪ ಬಿಸಿ ನೀರೇನು ಇಟ್ಕೊಂಡಿದ್ದೀರಲ್ಲ ಪಕ್ಕದಲ್ಲಿ ಅದನ್ನು ಹಾಕಿ. ನೋಡಿ, ನೀವು ಹಾಕಿಬಿಟ್ಟು ಕಲಿಸ್ತೆ ಚೆನ್ನಾಗಿ ಗಂಟಿಲ್ದಂಗೆ ಕದರ್ತಾ ಹೋಗಿ. ಆವಾಗ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ. ಇದು ಸಂಡಿಗೆ ಇಡೋ ಮಟ್ಟಕ್ಕೆ ಕರೆಕ್ಟಾಗಿ ಬಂದಿದೆಯಾ, ಹಿಟ್ಟು ಚೆನ್ನಾಗಿ ಬೆಂದಿದೆಯಾ ಅಂತ. ಅಲ್ಲಿಗೂ ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ತಣ್ಣೀರು ಮಾಡಿಕೊಂಡು ನೀವು ಆ ಹಿಟ್ಟು ಮುಟ್ಟು ನೋಡಿ ಗೊತ್ತಾಗುತ್ತೆ. ಅದು ಅಂಟಲಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಆನಂತರ ನಾನು ತಟ್ಟೆಗಳು ಇಟ್ಕೊಂಡೆ, ನನಗೆ ಯಾವುದೇ ಜಾಗ ಇಲ್ಲ, ಬಾಲ್ಕನಿಯಲ್ಲೇ ಇಟ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಪ್ಲೇಟ್ಸ್ಗೆ 4 ಪ್ಲೇಟ್ಗೂ ಎಣ್ಣೆ ಸವರಿ ನಾನು ಕೈಯಿಂದ ಇಡೋರು ಬಿಸಿ ತಡ್ಕೊಳ್ತೀನಿ ಅಂದರೆ ಕೈಯಿಂದ ಇಡಿ. ನಂಗೆ ಆಗಲಿಲ್ಲ, ಸ್ಪೂನಿಂದ ಇಟ್ಬಿಟ್ಟೆ. ಈ ಥರ ತುಂಬ ದಪ್ಪ ಇಡಬೇಡಿ. ಜಾಗ ಚೆನ್ನಾಗಿ ಓಪನ್ ಪ್ಲೇಸ್ ಇದ್ದರೆ ತುಂಬ ದಪ್ಪ ಸ್ವಲ್ಪ ಇಡಿ ಒಣಗುತ್ತೆ. ನಮ್ಮ ಥರ ಎಲ್ಲ ಇದ್ದರೆ ಕಷ್ಟ. ನೋಡಿ, ನನಗೆ ಒಂದು 3 ದಿನ ಬೇಕಾಯಿತು ಒಣಗ್ಸೋಕ್ಕೆ. ಇಷ್ಟೇ ಆಗಿದ್ದು, ಅಷ್ಟು ಪ್ಲೇಟಿಗೆ ಇಟ್ಟರೆ ಇಷ್ಟ ಆಯಿತು. ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಕೇಳ್ತೀರ ರುಚಿಯಾಗೇ ಇರುತ್ತೆ. ಆನಂತರ ನೋಡಿ, ಈ ಥರ ಒಂದು ಸಣ್ಣ ಅಂದರೆ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಿ ಚೆನ್ನಾಗಿ ಬೇಯುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಸಂಡಿಗೆ. ಈ ಸಮ್ಮರಲ್ಲಿ ಆರಾಮಾಗಿ ಮನೇಲಿ ಎಷ್ಟೆಷ್ಟು ಬೇಕೋ ಮಾಡ್ಕೋಬೋದು. ಅದೆಷ್ಟಕ್ಕದೇ ಚೆನ್ನಾಗಿ ಒಣಗುತ್ತೆ. ಬಿಸಿಲು ಚೆನ್ನಾಗಿದೆಯಲ್ಲ ನೋಡಿ, ಈ ಥರ ಕರೆದ್ಬಿಟ್ಟು ತಿನ್ನೋಕ್ಕೂ ರುಚಿಯಾಗುತ್ತೆ. ಮಕ್ಕಳಿಗೆ ಮನೇಲಿ ಎಲ್ರಿಗೂ ಕೊಡಿ. ನೀವು ಇದೇ ಥರ ಮಾಡ್ತೀರಾ, ಬೇರೆ ಥರ ಮಾಡ್ತೀರಾ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೇಗೆ ಬಂದಿದೆ ಅಂತಲೂ ಹೇಳಿ. ಮತ್ತು ಇನ್ನೊಂದು ಥರ ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲ್ ತುಂಬ ಜನ ವಿತೌಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಾ ಇದ್ದೀರ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಆದಷ್ಟು ವೀಡಿಯೋಸ್ ಬಿಟ್ಟಾಗೆ ನೋಡಿ, ಅಥವಾ ನೋಟಿಫಿಕೇಷನ್ಸ್ ಬರಲ್ವಾ ಏನು ಅಂತ ನನಗೆ ತಿಳಿಸಿ. ಮತ್ತು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.